ಸುಭಾಷ್ ಅಮ್ಮನ ಪಾದಕ್ಕೆ ವಂದನೆಗಳು. ನಾನು ಕೋಲ್ಕತ್ತಾಗ ಹೋಗ್ತಾ ಇದ್ದೀನಿ. ಇಂಗ್ಲೆಂಡಿನ ರಾಜಂಗೆ ದೇಶದ ಕತೆ ಹೇಳ್ಬೇಕು. ಅಪ್ಪ ನನಗೆ ಅನುಮತಿ ಕೊಟ್ಟಿಲ್ಲ, ಅದಕ್ಕೆ ನಾನು ಕದ್ದು ಮುಚ್ಚಿ ಹೋಗ್ತಾ ಇದ್ದೀನಿ. ಇದು ತಪ್ಪು ಅಂತ ನನಗೂ ಗೊತ್ತಿದೆ. ನಾನು ಬಂದ್ಮೇಲೆ ಇದಕ್ಕೆ ಕಠಿಣವಾದ ಶಿಕ್ಷೆನೆ ಕೊಡಿ, ನಾನು ಸಹಿಸ್ಕೋತೀನಿ. ನನಗೆ ಕ್ಷಮಿಸ್ಬಿಡಿ ಅಮ್ಮ. ಆದ್ರೆ ನಮ್ಮ ದೇಶದ ಸಮಸ್ಯೆ ಹೇಳೋಕೆ ನಾನು ರಾಜನ ಭೇಟಿ ಆಗ್ಲೇಬೇಕು. ನಂಗೆ ಗೊತ್ತಿದೆ ನಿಮ್ಮ ಮಾತನ್ನ ಮೀರಿ ಹೋಗ್ತಾ ಇದ್ದೀನಿ. ನನಗೆ ಕ್ಷಮಿಸ್ಬಿಡಿ ಅಮ್ಮ. ಇಂತಿ ನಿಮ್ಮ ಸುಭಾಷ್. ಸುಭಾಷ್ ಒಬ್ನೇ ಕೋಲ್ಕತ್ತಾಗ ಹೋಗ್ಬಿಟ್ನಾ? ಪ್ರತಿಜ್ಞೆ ಮಾಡಿ, ಎಲ್ಲಿವರೆಗೂ ಪ್ರಾಣ ಇರುತ್ತೋ ಅಲ್ಲಿವರೆಗೂ ನಾವು ಈ ಹೋರಾಟದಿಂದ ಓಡ್ ಹೋಗೋದಿಲ್ಲ. ಏನೇ ದುರ್ಘಟನೆ ಆದ್ರೂ, ಯಾವ ತರದಲ್ಲಿ ನಾವು ಸಿಕ್ಕಾಕೊಂಡ್ರು ನಾವ್ಯಾರು ಸತ್ಯನ ಬಾಯ್ ಬಿಡೋದಿಲ್ಲ. ವೀರೇನ್ ಘಟನೆಯಿಂದ ನಮಗೆ ಒಂದು ವಿಷಯ ಅರ್ಥ ಆಗಿದೆ. ಪೊಲೀಸ್ನವರು ಬಾಯ್ ಬಿಡಿಸೋದಕ್ಕೆ ನಮ್ಮವ್ರ ಬಗ್ಗೆ ನಮ್ಗೆ ಸುಳ್ಳು ಸುದ್ದಿ ಹೇಳಿ ನಮ್ಮ ಮನೋಬಲನ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಪೊಲೀಸರ ಜಾಲಕ್ಕೆ ನಾವು ಸಿಕ್ಕಾಕೊಳ್ಳಲ್ಲ ಅಂತ ಪ್ರತಿಜ್ಞೆ ಮಾಡಿ. ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಪೊಲೀಸರ ಜಾಲಕ್ಕೆ ಸಿಕ್ಕಾಕೊಳ್ಳಲ್ಲ. ಜತಿನ್, ನಾವು ತಡ ಮಾಡಿದ್ರೆ ಆಗೋದಿಲ್ಲ. ನಾವೆಲ್ಲರೂ ತಡ ಮಾಡದೆ ಸರಿಯಾದ ಸಮಯಕ್ಕೆ ನಮ್ಮ ಜಾಗದಲ್ಲಿ ನಿಂತ್ಕೋಬೇಕು. ಇನ್ನೊಂದು ವಿಷಯ, ನಾವೆಲ್ಲರೂ ನಮ್ಮ ಆತ್ಮರಕ್ಷಣೆಗೆ ಗಮನ ಕೊಡಬೇಕಾಗತ್ತೆ. ಪೊಲೀಸರ ಹತ್ರ ಜಗಳ ಗಲಾಟೆ ಮಾಡ್ಕೊಳ್ದೆ ನಾವೆಲ್ಲರೂ ನಮ್ಮ ಪಾಡಿಗೆ ನಮ್ಮ ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಶಸ್ತ್ರಗಳನ್ನ ಕದ್ದ ಮೇಲೆ ಪೊಲೀಸರಿಗೆ ಏನಾಯ್ತು ಹೇಗಾಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಮಯ ಬೇಕು. ಆ ಸಮಯನ ನಾವು ಚೆನ್ನಾಗಿ ಬಳಸ್ಕೋಬೇಕು. ಆ ಸಮಯದಲ್ಲೇ ನಾವು ಅಲ್ಲಿಂದ ಓಡ್ ಹೋಗಿ ಶಸ್ತ್ರಗಳನ್ನ ಬಚ್ಚಿಡಬೇಕು. ಗಮನ ಇಟ್ಟು ಕೇಳಿಸ್ಕೊಳ್ಳಿ, ನಾನ್ ತುಂಬಾ ಹೊತ್ತು ನಿಮ್ಗಳ ಜೊತೆ ಇರೋದಕ್ಕಾಗಲ್ಲ. ಪೊಲೀಸ್ನವ್ರು ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ನಾವೆಲ್ಲ ಏನ್ ಪ್ಲಾನ್ ಮಾಡಿದೀವೋ ನೀವೆಲ್ಲ ಹಾಗೇನೆ ಮುಂದುವರಿಬೇಕು. ನಂಗೆ ಗೊತ್ತಿತ್ತು ಸುಭಾಷ್ ಓಡ್ ಹೋಗ್ತಾನೆ ಅಂತ. ಅದಕ್ಕೆ ನಾನು ಅವನ ಜೊತೆ ಕೋಣಿನಲ್ಲಿ ಮಲ್ಕೊಂಡಿದ್ದೆ. ಆದ್ರೆ ನಾನು ಅವನನ್ನ ತಡೆಯೋಕಾಗ್ಲಿಲ್ಲ. ನಾನ್ ಬೇಡ ಅಂದ್ರೂ ಅವನಿಗೆ ಕೆಲಸ ಮಾಡಿದ್ದಾನಲ್ಲ. ಎಲ್ರ ಕಣ್ಣಿಗೂ ಮಣ್ಣೆರ್ಚಿ ಓಡ್ ಹೋಗಿದ್ದಾನೆ ಸುಭಾಷ್. ನನ್ನನ್ನು ಕ್ಷಮಿಸಿ ಅಪ್ಪ. ನಿಮ್ಗಿದು ಅರ್ಥ ಆಗ್ಬೇಕಿತ್ತು. ಸುಭಿ ಮನ್ಸಲ್ಲೇನಾದ್ರೂ ಒಂದು ಸಲ ಯೋಚನೆ ಬಂತು ಅಂದ್ರೆ ಅವನನ್ನು ಹೆದರ್ಸಿ ನಿಲ್ಸಕ್ಕಾಗೋದಿಲ್ಲ. ಅವನ ಆ ಕೆಲಸನ ಮಾಡೇ ಮಾಡ್ತಾನೆ. ನನಗಿದ್ರ ಬಗ್ಗೆನೆ ಭಯ ಇತ್ತು. ಅವನ್ ಕೋಲ್ಕತ್ತಾಗ ಹೋಗೋದೇನ್ ಮಾಡ್ಕೋತಾನೋ ನಾವಿಲ್ಲಿ ಕೂತು ಯೋಚನೆ ಮಾಡಕ್ಕೂ ಆಗಲ್ಲಪ್ಪ. ಅಪ್ಪ, ನೀವೇನಾದ್ರೂ ಅನುಮತಿ ಕೊಟ್ಟಿದ್ರೆ ನಾನು ಮತ್ತೆ ವಿಭಾ ಸುಭಿನ ಕೋಲ್ಕತ್ತಾ ಕರ್ಕೊಂಡು ಹೋಗಿ ಸುತ್ತಾಡಿಸಿ ಮನೆಗೆ ವಾಪಸ್ ಕರ್ಕೊಂಡ್ ಬರ್ತಾ ಇದ್ವಿ. ಇದು ಮಾತಾಡೋ ವಿಷಯ ಅಲ್ಲ ಶರತ್. ನಮ್ಗಳ ಮಾತು ಕೇಳದಿರೋದು ಸುಭಾಷ್ಗೀಗ ಅಭ್ಯಾಸ ಆಗ್ಬಿಟ್ಟಿದೆ. ನೀವುಗಳು ಅವನ್ನೇ ಸಮರ್ಥನೆ ಮಾಡ್ತಿದ್ದೀರಾ. ನಾನ್ ಯಾಕೆ ಅವನಿಗೆ ಅನುಮತಿ ಕೊಡ್ಬೇಕಾಗಿತ್ತು? ಏನ್ ಅನ್ಕೊಂಡಿದ್ರ ನೀವೆಲ್ಲ? ನಾವ್ ಹೇಗಾದ್ರೂ ಮಾಡಿ ಈ ಹುಡುಗನ್ನ ಮನೆಗ್ ವಾಪಸ್ ಕರ್ಕೊಂಡ್ ಬರ್ಲೇಬೇಕು. ಎಲ್ಲಿ ಹೋಗಿದ್ದಾನೋ ಅಲ್ಲೇ ಇರ್ಲಿ ಅವನು. ನಾನ್ ವಾಪಸ್ ಕರ್ಕೊಂಡ್ ಬರಲ್ಲ ಅವನ್ನ. ಎಲ್ಲ ಎಲ್ಲಿನ ಮೀರಿ ನಿಂತಿದ್ದಾನೆ ಸುಭಾಷ್. ಅವನ್ ಭವಿಷ್ಯ ಏನಾಗತ್ತೆ ಅಂತ ನಿಮ್ಗೆಲ್ಲ ಗೊತ್ತಾಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅಪ್ಪ ನೀವು ಸಮಾಧಾನ ಮಾಡ್ಕೊಳ್ಳಿ. ಸುಬೀಗ ಅರ್ಥ ಮಾಡ್ಸೋಣ. ತಪ್ಪೆಲ್ಲ ನಂದೆ. ಅಪ್ಪ, ನಾನು ಅವನ ಬಗ್ಗೆ ಜಾಸ್ತಿ ಗಮನ ಕೊಡ್ಬೇಕಾಗಿತ್ತು. ಆದ್ರೆ ನಾನು ಕೊಡ್ಲಿಲ್ಲ. ಅಮ್ಮ ಸುಬಿ ಬಗ್ಗೆ ನಾನು ಇನ್ಮೇಲಿಂದ ಹೆಚ್ಚು ಗಮನ ಕೊಡ್ತೀನಿ ಅಮ್ಮ. ಪ್ರೋಮಿ ಅಕ್ಕ, ಈ
ಏನ್ ನಡೆದು ಹೋಗಿದ್ಯೋ ನಾವದ್ರ ಬಗ್ಗೆ ಚಿಂತೆ ಮಾಡೋದ್ ಬೇಡ. ಸುಭಾಷ್ ಕೋಲ್ಕತ್ತಾದಂತ ಅಷ್ಟು ದೊಡ್ಡ ಪೇಟೆಯಲ್ಲಿ ಎಲ್ಲೆಲ್ಲಿ ಅಂತ ಓಡಾಡ್ತಾನೆ, ಏನ್ ಮಾಡ್ತಾನೆ? ಅಪ್ಪ ನೀವೇ ಏನಾದ್ರೂ ಮಾಡಿ, ನೀವೇ ಅವನನ್ನ ಹೇಗಾದ್ರೂ ಮಾಡಿ ಮನೆಗ್ ಕರ್ಕೊಂಡ್ ಬಂದ್ಬಿಡಿ. ಅವ್ನ್ ಮನೆಗ್ ಬಂದ್ಮೇಲೆ ಅವನ್ನ ಹೊಡೀರಿ ಬಡೀರಿ ಏನ್ ಬೇಕಾದ್ರೂ ಮಾಡಿ, ಆದ್ರೆ ಅವನ್ನ ಮನೆಗ್ ಕರ್ಕೊಂಡ್ ಬನ್ನಿ. ರಾತ್ರಿ ಕೋಲ್ಕತ್ತಾಗ ಹೋಗೋ ಯಾವ ಟ್ರೈನು ಇಲ್ಲ. ವಕೀಲ್ ಸಾಹೇಬ್ರೆ, ವಕೀಲ್ ಸಾಹೇಬ್ರೆ, ಸಾಹೇಬ್ರೆ, ಸಾಹೇಬ್ರೆ. ಯಾರ್ ನೀವೆಲ್ಲ? ಅಪ್ಪ, ಇವರು ಸುಭಾಷ್ ಸ್ನೇಹಿತರ ಮನೆಯವರು. ಏನಾಯ್ತು? ನನ್ ಮಗ ನಮ್ ಮನೇಲಿಲ್ಲ. ನಿನ್ನೆ ರಾತ್ರಿಯಿಂದನೇ ಕಾಣೆ ಆಗಿದ್ದಾನೆ. ಇಲ್ಲಿ ಸುಭಾಷ್ ಮನೇಲಿದ್ದಾನಾ? ಇದೇನಿದು? ಸುಭಾಷ್ ಕೂಡ ಮನೇಲಿಲ್ಲ. ಅಂದ್ರೆ ಇದ್ರ ಅರ್ಥ ಅವರೆಲ್ಲ ಸೇರ್ಕೊಂಡು ಕೋಲ್ಕತ್ತಾಗ ಹೋಗಿದಾರಂತಾಯ್ತು. ಇದು ಕೋಲ್ಕತ್ತಾನಾ? ಅಬ್ಬಬ್ಬಾ, ಎಷ್ಟು ದೊಡ್ಡ ದೊಡ್ಡ ಮನೆ ಇದೆ. ಎಷ್ಟು ಜನ ಇದ್ದಾರೆ ನೋಡು ಗೋಪಾಲ್. ಕಟಕ್ನಲ್ಲಿ ಇಷ್ಟು ಜನ ಬರೀ ಸ್ಟೇಷನ್ ಮತ್ತೆ ಸಂತೆಲಿ ಇರ್ತಾರೆ. ಸುಭಾಷ್, ನೀನ್ ಇದಕ್ಕಿಂತ ಮುಂಚೆ ಕೋಲ್ಕತ್ತಾಗ್ ಬಂದಿದ್ಯಾ? ಹಾ, ನಮ್ದೊಂದ್ ಮನೆ ಇದೆ ಇಲ್ಲಿ. ಅವಾಗ ನಾವ್ ಇಲ್ಲಿ ಬರ್ತಿರ್ತೀವಿ. ಅದ್ ಸರಿ ಸುಭಾಷ್, ಈಗ ನಾವ್ ಯಾವ ಕಡೆ ಹೋಗ್ಬೇಕು? ನಿನಗೆ ಇಲ್ಲಿ ರಸ್ತೆ ಎಲ್ಲ ಗೊತ್ತಾ? ಇಲ್ಲ, ಯಾರನ್ನಾದ್ರೂ ಕೇಳಿದ್ರೆ ಗೊತ್ತಾಗುತ್ತೆ. ಸರಿ ಸುಭಾಷ್, ನಿನ್ ಕೈಯಲ್ಲಿ ಏನ್ ಇಟ್ಕೊಂಡಿದ್ಯಾ? ಇಂಗ್ಲೆಂಡ್ ರಾಜಿಂಗ್ ಅಂತ ತಗೊಂಡ್ ಬಂದಿರೋದು ಉಡುಗೊರೆ. ರಾಜನ್ಗೆ ಉಡುಗೊರೆನಾ? ಏನಿದೆ ಅದ್ರಲ್ಲಿ? ನಾನ್ ರಾಜಂಗ್ ಕೊಡ್ತೀನಲ್ವಾ, ನೀವೆಲ್ಲ ಅವಾಗ್ಲೇ ನೋಡಿ. ಸರಿ, ಅದನ್ನೆಲ್ಲ ಬಿಡು. ಈಗ ನನ್ಗೆ ತುಂಬಾ ಹಸುವಾಗ್ತಿದೆ. ಇಲ್ಲೇನಾದ್ರೂ ತಗೊಂಡ್ ತಿನ್ನೋದ ಅಥವಾ ಜೋಳಿಗೆಲಿರೋದೇ ತಿನ್ಬೇಕಾ? ಸರ್ಕಾರ್. ಎಸ್ ಸರ್. ಇವರನ್ನೆಲ್ಲ ಇಲ್ಲಿಂದ ಬೇಗ ಕಳ್ಸು, ಫಾಸ್ಟ್. ಕಿಂಗ್ ಇಲ್ಲಿಗೆ ಬರುವಾಗ ಇಲ್ಲಿ ಯಾರು ಇರಬಾರ್ದು. ರೈಟ್ ಸರ್. ಏಯ್, ನಡಿ, ಆ ಕಡೆ ಜಾಗ ಖಾಲಿ ಮಾಡಿ. ಹೊರಡಿ, ಏಯ್ ಹೊರಡಿ, ಇಲ್ಲಿಂದ ಹೊರಡಿ. ಏಯ್, ನಡಿ ಇಲ್ಲಿಂದ. ಅಯ್ಯೋ ಅಯ್ಯೋ, ಇದು ನಮ್ ಜಾಗ. ನಾವ್ ಯಾಕೆ ಇಲ್ಲಿಂದ ಹೋಗ್ಬೇಕು? ನಾವು ರಸ್ತೆಯಲ್ಲಿ ರಾಜ ಬರ್ತಾ ಇದ್ದಾರೆ. ಇದೇನ್ ಮಾಡ್ತಿದ್ದಾರೆ ಇಲ್ಲಿ? ಎಲ್ಲಾನು ಚಲ್ಲಪಿಲ್ಲಿ ಮಾಡ್ತಿದ್ದಾರೆ. ನಿಮ್ಗೆಲ್ಲ ಇವಾಗ ಗೊತ್ತಾಗ್ತಿದ್ಯಾ ನಾವ್ ಇಲ್ಲಿಗೆ ಬಂದಿರೋದು ಎಷ್ಟು ಮುಖ್ಯ ಅಂತ? ನಾನು ಬ್ರಿಟಿಷ್ ಇಂಡಿಯನ್ ಸ್ಟ್ರೀಟ್ ಕಡೆಗೆ ಹೋಗ್ತಾ ಇದ್ದೀನಿ. ನೀವು ನಿಮ್ಗೆ ಹೇಳಿದ ಜಾಗದ ಕಡೆಗೆ ಹೋಗಿ. ನರೇಂದ್ರ, ನಿನ್ ಕೈಲಿ ಡಬ್ಬಿ ಇದೆ ತಾನೆ? ಹೌದು ಅಕ್ಕ. ನೋಡು, ಯಾರಿಗೂ ಅನುಮಾನ ಬರಬಾರ್ದು. ನಡಿ, ನಮ್ಮ ಹತ್ರ ತುಂಬಾ ಸಮಯ ಇಲ್ಲ. ಸರಿಯಾಗಿ ನೋಡ್ಕೊಂಡು ಕೆಲಸ ಮಾಡ್ಬೇಕು. ಕೆಲಸ ಮುಗಿದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತು ತಾನೆ? ರೋಧಾ ಕಂಪನಿಯ ಎಲ್ಲ ಶಸ್ತ್ರಗಳು ನಮಗ್ ಬೇಕೇ ಬೇಕು. ನಡಿ. ಏನ್ ಮಾಡ್ಬೇಕು ಅಂತ ಎಲ್ಲ ನೆನ್ಪಿದೆ ತಾನೆ? ಗಾಡಿ ಸರಿಯಾದ ಜಾಗದಲ್ಲಿ ನಿಲ್ಸಿ.
ಎಲ್ಲರೂ ನಿಮ್ ಜಾಗಕ್ಕೆ ಹೋಗಿ. ಟ್ರಂಕಲ್ಲಿ ಏನಿದ್ಯಾ? ಏನೂ ಇಲ್ಲ ಸಾಹೇಬ್ರೆ, ಏನು ಇಲ್ಲ. ಕೆಳಗಿಳಿಸು. ಸರ್ಚ್ ಮಾಡಿ. ಎಲ್ಲ ಹಾಳಾಯ್ತು. ಪೊಲೀಸರು ಸಂದೇಹ ಇರೋರನ್ನ ಸರ್ಚ್ ಮಾಡ್ತಾ ಇದ್ದಾರಾ? ಇದನ್ನ ಎಲ್ಲಾರ್ಗೂ ತಿಳಿಸ್ಬೇಕು. ಹಾಬು ಮಿತ್ರ ಕಸ್ಟಮ್ ಆಫೀಸ್ ಕಡೆಗೆ ಹೋಗ್ತಾ ಇದ್ದಾನೆ. ಒಳ್ಳೇದು. ನಾವು ಕೂಡ ಅವನ ಹಿಂದೆನೆ ಹೋಗ್ಬೇಕು. ಮೊದಲು ಶ್ರೀಚಂದ್ರ ಹೋಗ್ಲಿ, ಆಮೇಲೆ ನಾನು ಹೋಗ್ತೀನಿ. ನಿಲ್ಲ ತೋರ್ಸೋ. ಆ ಬ್ಯಾಗಲ್ಲಿ ಏನಿದೆ ತೋರ್ಸೋ. ನಾವೆಲ್ಲ ಇದರಲ್ಲಿ ಗೆಲ್ಲೋ ತರ ಮಾಡು ತಾಯಿ. ನಮ್ಮ ದೇಶದ ಮಕ್ಕಳ ಪರವಾಗಿ ನಾವು ಯೋಗ್ಯವಾದ ಉತ್ತರ ಕೊಡಕ್ ಹೊರಟಿದ್ದೀವಿ. ಎದ್ದೇಳಿ. ನಿಮ್ಗೇನು ಆಗಿಲ್ಲ ಅಲ್ವಾ? ಏನ್ ಹೇಳೋದಪ್ಪ ನಾನು. ಇವರು ಹೊಡೆದು ಜೀವನಾನ ನಾಶ ಮಾಡ್ತಾ ಇದ್ದಾರೆ. ನೀವೇ ನೋಡ್ತಾ ಇದ್ದೀರಾ, ನಮ್ಮ ವಸ್ತುಗಳೆಲ್ಲ ರಸ್ತೆಗೆ ಬಿಸಾಡ್ತಾ ಇದ್ದಾರೆ. ಈ ದುರವಸ್ಥೆನ ಕೇಳೋರು ಯಾರು ಇಲ್ವಾ? ಹೊಟ್ಟೆ ಪಾಡ್ ನಡಿದೆ ಹೋದ್ರೆ ಹೇಗಪ್ಪ ನಮ್ ಜೀವನ ನಡೆಯುತ್ತೆ? ನೀವೆಲ್ಲರೂ ಸೇರ್ಕೊಂಡು ರಾಜನ ಹತ್ರ ಈ ಅನ್ಯಾಯನ ಹೇಳಿ, ಅವರು ನಿಮ್ಗೇನಾದ್ರು ಸಹಾಯ ಮಾಡ್ತಾರೆ. ಆದ್ರೆ ರಾಜ ನಮ್ಮ ಮಾತನ್ನ ಎಲ್ಲಿ ಕೇಳ್ತಾನಪ್ಪ? ಕೇಳ್ತಾರೆ, ಯಾಕೆ ಕೇಳೋದಿಲ್ಲ? ನೀವ್ ನನ್ ಜೊತೆ ಬನ್ನಿ. ನೀನ್ ಇನ್ನು ಚಿಕ್ಕ ಹುಡುಗ, ರಾಜನ ಹತ್ರ ನೀನ್ ಹೇಗ್ ಹೋಗ್ತೀಯ? ಹೋದ್ರು ನೀನ್ ಏನ್ ಮಾಡಕ್ ಸಾಧ್ಯ? ಕಟಕ್ನಿಂದ ಕೋಲ್ಕತ್ತಾಗ್ ಬಂದಿದ್ದೀನಿ. ನಾನು ಏನಾದ್ರೂ ಮಾಡಿ ಇಂಗ್ಲೆಂಡ್ನ ರಾಜನ ಭೇಟಿ ಆಗ್ಲೇಬೇಕು. ಕಟಕ್ನಿಂದ ಕೋಲ್ಕತ್ತಾಗ್ ಬಂದಿದೀಯಾ? ಅದು ಈ ವಯಸ್ಸಿನಲ್ಲಿ? ನೀನಿನ್ನೂ ತುಂಬಾ ಚಿಕ್ಕವನು. ನಮ್ ಶರತಣ್ಣ ಏನ್ ಹೇಳಿದಾರೆ ಗೊತ್ತಾ? ನಮ್ ಶರತಣ್ಣ ಹೇಳಿದಾರೆ, ನಾವು ಚಿಕ್ಕವರಾಗಿದ್ರೆ ಚಿಕ್ಕವರೇ ಆಗಿರ್ತೀವಿ, ದೊಡ್ಡವರಾದ್ರೆ ದೊಡ್ಡವರೇ ಆಗಿರ್ತೀವಿ. ಅದಕ್ಕೆ ಯಾವುದೇ ಕೆಲಸ ಮಾಡೋದಕ್ಕೆ ನಮ್ ವಯಸ್ಸು ಮುಖ್ಯ ಆಗೋದಿಲ್ಲ. ಚಾರು, ಒಂದ್ ಕೆಲ್ಸ ಮಾಡೋಣ. ರಾಜ ಯಾವ ರಸ್ತೆಯಲ್ಲಿ ಬರ್ತಾರೋ ನಾವ್ ಅದೇ ರಸ್ತೆಯಲ್ಲೇ ಹೋಗೋಣ. ಯಾವ ರಸ್ತೆಯಲ್ಲಿ? ಯಾರ ಹತ್ರನಾದ್ರೂ ಕೇಳೋಣ, ಇಂಗ್ಲೆಂಡ್ ರಾಜ ಯಾವ ರಸ್ತೆಯಲ್ಲಿ ಬರ್ತಾರೆ ಅಂತ. ಸುಮ್ದಿರಿ ಎಲ್ಲ ಸುಮ್ದಿರಿ, ಕಿರ್ಚ್ಬೇಡಿ. ಲಿಸನ್, ಇನ್ ಸ್ವಲ್ಪ ಹೊತ್ತಿಗೆ ಕಿಂಗ್ ಬರ್ತಿದ್ದಾರೆ. ರಾಜ ಇದೇ ದಾರಿಯಲ್ಲಿ ಹೋಗ್ತಾರೆ. ಅವರ ದಾರಿನಲ್ಲಿ ಯಾವುದೇ ತೊಂದರೆ ಆಗ್ಬಾರ್ದು, ಹಾಗೆ ನೋಡ್ಕೋಬೇಕು. ಸರ್ಕಾರ್, ಸಿ ದ್ಯಾಟ್. ಬೇಕಿದ್ರೆ ರಸ್ತೆ ಎರಡು ಕಡೆ ಜನ ನಿಂತ್ಕೊಂಡು ರಾಜ ಬರೋದನ್ನ ನೋಡಬಹುದು. ಬಟ್ ಅವರ ಕೈಯಲ್ಲಿ ಬ್ರಿಟಿಷ್ ಫ್ಲಾಗ್ ಇರಬೇಕು.
Tell them and distribute the flag. ಓಕೆ ಸರ್. ಏಯ್, ಎಲ್ರಿಗೂ ಬಾವುಟ ಕೊಡು ಕೊಡು. ತಗೊಳ್ಳಿ. ರಾಜ ಬರ್ತಿದ್ದಾಗೆ ನೀವೆಲ್ಲ ಬಾವುಟ ತೋರಿಸ್ಬೇಕು. ನಮ್ ದೇಶದಲ್ಲಿ ಬ್ರಿಟಿಷರು ಬಾವುಟ ಹಾರಿಸ್ಬೇಕಾ ನಾವು? ಶ್ರೀಶ್ ಚಂದ್ರ ಮಿತ್ರ ಹಿಯರ್. ಎಸ್ ಮಿಸ್ಟರ್, ಪ್ಲೀಸ್ ಹ್ಯಾವ್ ಎ ಸೀಟ್. ಥ್ಯಾಂಕ್ ಯು. ನಾನು ರೋದಾ ಕಂಪ್ನಿ ಕಡೆಯಿಂದ ಬಂದಿದ್ದೀನಿ. ತಗೊಳ್ಳಿ, ಇದು ಎಲ್ಲ ರೆಡಿಯಾಗಿದೆ ತಾನೆ? ಆಲ್ ರೈಟ್ ಮಿಸ್ಟರ್. ಟೋಟಲ್ ನಂಬರ್ ಆಫ್ ಬಾಕ್ಸಸ್ ಇಸ್ 202. ಎಸ್. ಇವೆಲ್ಲ ಲೋಡ್ ಮಾಡಿ ಆಮೇಲೆ ಸೈನ್ ಮಾಡಿ. ಆಮೇಲೆ ನಾನೇ ಇರೋದಿಲ್ಲ. ಕೊಡಿ ಸರ್, ನಾನೀಗ್ಲೇ ಸೈನ್ ಮಾಡ್ತೀನಿ. ನೋಡಿ, ಇಷ್ಟು ಮಾಡದೇ ಇದ್ರೆ ಕೆಲಸ ಮಾಡೋದು ಹೇಗೆ ಹೇಳಿ? ಓಕೆ ಮಿಸ್ಟರ್ ಮಿತ್ರ, ಯು ಮೇ ಡೂ ಇಟ್ ನೌ. ಥ್ಯಾಂಕ್ಸ್. ಕ್ಯಾನ್ ಐ ಚೆಕ್ ದೆಮ್ ಮಿತ್ರ? ಆಬ್ವಿಯಸ್ಲಿ. ಬನ್ನಿ ಸರ್, ಪ್ಲೀಸ್ ಬನ್ನಿ. ಸರ್, One, 2, 3, 4, 5. ಎಲ್ರೂ ಗಾಡಿ ತಗೊಂಡು ಬಂದಿದ್ದಾರೆ. ಶ್ರೀಶಾನೂ ಇದ್ದಾನೆ. ಆದ್ರೆ ನರೇನ್ ಎಲ್ಲಿದ್ದಾನೆ? ಮಿಸ್ಟರ್ ಮಿತ್ರ. ಎಸ್ ಸರ್. ಇಲ್ಲಿ ಬರೀ 6 ಗಾಡಿ ಕಾಣಿಸ್ತಿದ್ಯಲ್ಲ. ವೇರ್ ಇಸ್ ದ 7th one? ಬರ್ತಿದ್ದಾನೆ ಸರ್. ಸರ್, ನೀವು ಬೇರೆ ಗಾಡಿಗೆ ಲೋಡ್ ಮಾಡಿಸ್ತಾ ಇರಿ. ಆ ಗಾಡಿಗಳೆಲ್ಲ ಲೋಡ್ ಆಗೋ ಅಷ್ಟರಲ್ಲಿ ಸಮಯ ಆಗತ್ತೆ. ಓಕೆ ಮಿಸ್ಟರ್ ರಾಯ್. ಎಸ್ ಸರ್, ಹೇಳಿ. ಹೋಲ್ಡರ್ಗೆ ಕಾರ್ಟ್ ಲೋಡ್ ಮಾಡೋಕ್ ಹೇಳಿ. ಇಲ್ಲಿ ಕೇಳ್ರಪ್ಪ, ಎಲ್ರು ಬಂದು ಅಲ್ಲಿರೋದ್ನೆಲ್ಲ ಎತ್ಕೊಂಡು ಹೋಗಿ. ಬೇಗ ಬನ್ನಿ. ಮಿಸ್ಟರ್ ಮಿತ್ರ, ಇಷ್ಟು ಕಡಿಮೆ ಜನ ಸೇರಿ ಅಷ್ಟು ಬಾಕ್ಸಸ್ ನ ಲೋಡ್ ಮಾಡಕ್ಕಾಗಲ್ಲ. ಪ್ಲೀಸ್ ಹೆಲ್ಪ್ ದಮ್. ಓಕೆ ಸರ್, ನೀವೆಲ್ಲ ಅವ್ರಿಗೆ ಹೆಲ್ಪ್ ಮಾಡಿ. ಹೋಗಿ, ಬೇಗ ಹೋಗಿ. ಹೋಗಿ. ನೀವೆಲ್ಲ ಇಲ್ಲೇನ್ ಮಾಡ್ತಿದ್ದೀರಾ? ಹೋಗಿ ಅವ್ರ ಜೊತೆ ಕೈ ಜೋಡಿಸಿ. ಹೋಗಿ ಹೋಗಿ, ಬೇಗ ಹೋಗಿ. ಸರ್, ನನಗನ್ಸುತ್ತೆ ಆ 6 ಗಾಡಿನಲ್ಲೂ ಸುಮಾರು 192 ಪೆಟ್ಟಿಗೆ ಲೋಡ್ ಆಗುತ್ತೆ. ಸರ್, 194 ಪೆಟ್ಟಿಗೆ ಲೋಡ್ ಆಗಿದೆ. ಇನ್ನು ಉಳಿದಿರೋದ್ ಪೆಟ್ಟಿಗೆಗಳಿದೆ. 7ನೇ ನಂಬರ್ ಗಾಡಿ ಏನಾದ್ರು ಬಂದ್ರೆ ಉಳಿದಿರೋ ಪೆಟ್ಟಿಗೆನಂತಕ್ಕೆ ಹಾಕಿ ಕಳಿಸಬಹುದು. ವೈ ಆರ್ ದೇ ಸೋ ಲೇಟ್ ಮಿಸ್ಟರ್ ಮಿತ್ರ? ವರ್ಕ್ ಬಗ್ಗೆ ಪಂಕ್ಚುಯಾಲಿಟಿ ಇರಬೇಕು ಅಲ್ವಾ ನಿಮ್ಗೆ?
ಸಾಹೇಬ್ರೆ, ಏನೋ ಯಾಕೋ ಯಾಕೆ ತಡ ಮಾಡಿದೆ? ಟೈಮ್ ಎಷ್ಟು ಮುಖ್ಯ ಅಂತ ಗೊತ್ತಿಲ್ಲ ನಿನ್ಗೆ? ಅದು ರಾಜ್ರು ಬರ್ತಿದ್ರು ಅಂತ ಪೊಲೀಸ್ ಅವ್ರು ನಮಗೆ ರಸ್ತೆನ ದಾಟಿ ಬರೋಕೆ ಬಿಡ್ತಿರ್ಲಿಲ್ಲ. ನಿನ್ ಪ್ರಕಾರ ಎಲ್ಲ ರಾಜನ್ ತಪ್ಪ? ಸುಮ್ನೆ ಏನೇನೋ ಮಾತಾಡ್ತಾನೆ. ಬಾಯಿ ಮುಚ್ಕೊಂಡು ನಿಂತ್ಕೋ. ಏಯ್ ಹೋಗು, ಆ 8 ಪೆಟ್ಟಿಗೆನು ಈ ಗಾಡಿ ಲೋಡ್ ಮಾಡು. ಹೋಗು. ಸರಿ ಸಾಹೇಬ್ರೆ. ಹೋಗು, ಬೇಗ ಬೇಗ ಹೋಗು. ನರೇನ್ ಬಂದಾಯ್ತು. ಈಗೆಲ್ಲಾನು ಸರಿಯಾಗಿ ನಡೀತಾ ಇದೆ. ದೇವರ ಆಶೀರ್ವಾದ ಇದ್ರೆ ಎಲ್ಲಾನು ಚೆನ್ನಾಗೇ ನಡೆಯುತ್ತೆ. ಆ ರಾಜಂಗೆ ಸರಿಯಾಗಿ ಉತ್ತರ ಕೊಡ್ತೀವಿ. ಏನಾಯ್ತು? ನೀವೆಲ್ಲ ಇಲ್ಲಿ ಯಾಕೆ ಬಂದ್ರಿ? ಮಿಸ್ಟರ್ ಮಿತ್ರ, ಏನಾಯ್ತು? ಅಗಸ್ಟಿನ್ ಸರ್ ಆರ್ಡರ್ ಮಾಡಿದ್ದಾರೆ ಸರ್. ಸೆಕ್ಯೂರಿಟಿ ಇಲ್ಲದೆ ಯಾವುದೇ ಬಾಕ್ಸು ಗೋಡೌನಿಂದ ಆಚೆ ಹೋಗ್ಬಾರ್ದಂತೆ ಸರ್. ಸೆಕ್ಯೂರಿಟಿಗೋಸ್ಕರ 7 ಜನ ಪೊಲೀಸರನ್ನ ಕಳಿಸಿದ್ದಾರೆ. ವೆಲ್, ಹಾಗಾದ್ರೆ ಸೆಕ್ಯೂರಿಟಿ ಜೊತೆ ಹೋಗಿ ನೀವು. ಹೇಗ್ ನಾನು ಇವರನ್ನ ಇಲ್ಲಿಂದ ಕಳಿಸೋದು? ಅವರಿಗೆ ಅರ್ಥ ಆಗಿದೆಯೋ ಇಲ್ವೋ? ಎಲ್ರ ಕೈನಲ್ಲೂ ಬಾವುಟ ಇರಬೇಕು. ಅರ್ಥ ಆಯ್ತಾ? ಹೇಯ್, ಸೈಲೆನ್ಸ್! ಸುಮ್ಮನೆ ಇರಬೇಕು. ರಾಜ ಬಂದಾಗ ಯಾರು ಗಲಾಟೆ ಮಾಡಬಾರ್ದು. ಅವರು ಬರ್ತಿದ್ದಾಗೆ ಬಾವುಟನ ಎಲ್ರೂ ಮೇಲೆತ್ತಿ ತೋರಿಸ್ಬೇಕು. ಗೊತ್ತಾಯ್ತಾ? ಇದೇನು ಮಕ್ಳ ಕೈನಲ್ಲಿ ಯಾಕೆ ಬಾವುಟ ಇಲ್ಲ? ಕಾನ್ಸ್ಟೇಬಲ್, ಮಕ್ಳ ಕೈಗೆ ಬಾವುಟ ಕೊಡು. ಎಲ್ರ ಕೈಗೂ ಕೊಡು. ತಗೋ, ಹಿಡ್ಕೋ. ನಮ್ ದೇಶದ ಬಾವುಟ ಯಾಕಿಲ್ಲ? ನಾವ್ಯಾಕೆ ಈ ಬಾವುಟನ ಹಿಡ್ಕೋಬೇಕು? ನಮ್ ದೇಶದ ಜನರಿಗೆ ಬೇಜಾರಾಗಲ್ವಾ? ಬ್ರಿಟಿಷರು ನಮ್ಮನ್ನ ಎಲ್ಲ ತರದಲ್ಲೂ ಹಿಂದೆ ಇರೋಗ್ ಮಾಡ್ತಾರೆ, ಮುಂದೆ ಬರೋಕ್ ಬಿಡ್ತಿಲ್ಲ. ಆದ್ರೆ ನಾವು ಇನ್ನೂ ಭಯ ಪಡ್ಕೊಂಡೇ ಬದುಕ್ತಾ ಇದೀವಿ. ನನಗ್ ಗೊತ್ತಿರೋ ಹಾಗೆ ಬರೀ ವ್ಯಕ್ತಿ ಅಲ್ಲ, ನೊಣನು ಕೂಡ ಪೊಲೀಸರ ಕಣ್ ತಪ್ಪಿಸಿ ರಾಜರ ಹತ್ರ ಹೋಗಕ್ಕಾಗಲ್ಲ. ಹೀಗಿರುವಾಗ ನಾವು ಕೇವಲ ಬ್ರಿಟಿಷರ ಫ್ಲಾಗ್ ಇಟ್ಕೊಂಡ್ ಮನೆಗ್ ಹೋಗ್ಬೇಕು ಅಷ್ಟೇ. ಏನ್ ಯೋಚಿಸ್ತಿದ್ಯಾ? ನಾವೆಲ್ಲ ಬ್ರಿಟಿಷರ ಫ್ಲಾಗ್ ಹಿಡ್ಕೊಳ್ದೇ ಇದ್ರೆ ನಾವಿಲ್ಲಿ ನಿಲ್ಲಕ್ಕೂ ಆಗೋದಿಲ್ಲ. ನಮ್ಮೆಲ್ರ ಹೆಮ್ಮೆಯ ರಾಜ ಬರ್ತಾ ಇದ್ದಾರೆ. ಜೋರ್ ಜೋರಾಗಿ ಬಾವುಟ ಹಾರಾಡ್ಸಿ. ಇನ್ನು ಜೋರಾಗಿ ಹಾಡ್ಸಿ. ಜೋರಾಗಿ ಆಡಿಸ್ತಾನೆ ಇರ್ಬೇಕು. ಕೇಳಿಸ್ಕೊಂಡ್ಯಾ ಚಾರು? ಅವರು ನಮ್ಮೆಲ್ಲರಿಗೂ ರಾಜ ಅಂತೆ. ಅವರು ನಮ್ಮೆಲ್ಲರಿಗೂ ರಾಜ ಹೇಗಾಗ್ತಾರೋ? ಅವ್ರು ಇಂಗ್ಲೆಂಡ್ ರಾಜ. ಯಾರು ನಮ್ಮವ್ರಲ್ವೋ ಅವ್ರನ್ನ ನಮ್ಮವ್ರು ಅಂತ ಹೇಗ್ ಅನ್ಕೊಳ್ಳೋದು? ಮತ್ತೆ ಯಾರು ನಮ್ಮವ್ರು ಅವ್ರನ್ನ ನಮ್ಮವ್ರು ಅಂತ ಯಾಕೆ ಅನ್ಕೊಳ್ಳಲ್ಲ? ಇವ್ರು ಯಾಕೆ ಇಷ್ಟೊಂದು ಭೇದ ಭಾವ ಮಾಡ್ತಾರೆ? ಇನ್ನು ಜೋರಾಗಿ ಆಡ್ಸಿ. ಕೈ ಮೇಲೆತ್ತೆ ಆಡ್ಸಿ. ರಾಜ ಬಂದ್ಬಿಟ್ರು. ಎಲ್ರು ಬಾವುಟ ಹಾರಾಡ್ಸಿ.
ಇದೇ ಅವಕಾಶ. ಏನಾದ್ರೂ ಆಗ್ಲಿ, ನಾನು ಗುಂಪಿಂದ ಆಚೆ ಬಂದು ಒಂದ್ಸಲ ಆದ್ರೂ ರಾಜನ ಭೇಟಿ ಆಗ್ಲೇಬೇಕು. ಅಲ್ಲಿಗೆ ಹೋದ್ಮೇಲೆ ಯಾರು ನನ್ನ ಮುಟ್ಟೋಕ್ಕಾಗಲ್ಲ. ರಾಜ್ರೆ, ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಾಗಿತ್ತು. ರಾಜ್ರೆ, ನನ್ ಮಾತ್ ಕೇಳಿ. ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಾಗಿತ್ತು. ಇದೇನಿದು? ಕೊಡಿಲಿ. ಬಿಡಿದನ್ನ ನಾನು ರಾಜ್ರಿಗೆ ಉಡುಗೊರೆ ಹಾಕೊಡ್ಬೇಕು. ಕೊಡಿಲಿ. ನೀವು ಬಿಡಿ. ಇದೇನ್ ಮಾಡಿದ್ರಿ ನೀವು? ನೀವ್ ಯಾಕೆ ಹೀಗ್ ಮಾಡಿದ್ರಿ ಹೇಳಿ? ನಿಮ್ಗೆ ಭಾರತಾಂಬೆಯ ಬಗ್ಗೆ ಇಷ್ಟೊಂದು ಭಯನಾ? ನಾಚಿಕೆನಾ? ಬಿಡಿ ನನ್ನ, ಬಿಡಿ ನನ್ನ. ಈಗ ತುಂಬಾ ಕಷ್ಟ ಆಗ್ತಿದೆಯಲ್ಲ. ಎಲ್ಲ ಪ್ಲಾನು ಸರಿಯಾಗಿ ನಡೀತಾ ಇತ್ತು. ಈ ಪೊಲೀಸ್ನವ್ರ ಮಧ್ಯದಲ್ಲಿ ಬಂದು ಎಲ್ಲ ಪ್ಲಾನು ಹಾಳು ಮಾಡ್ಬಿಟ್ರು. ಪೊಲೀಸ್ ಬರೋ ಮಾಹಿತಿನೂ ನಂಗೆ ಯಾರು ಕೊಟ್ಟಿಲ್ಲ. ಅದು ಅಲ್ಲದೆ ನಮ್ ಜನನೂ ಕಡಿಮೆ ಇದ್ದಾರೆ. ಇನ್ನೇನ್ ಬಂದೇ ಬಿಟ್ವಿ. ಇನ್ನೊಂದ್ 200 ಮೀಟರ್ ದೂರ ಇದೆ ಅಷ್ಟೇ. ಇಲ್ಲಿರೋ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಹೇಗ್ ತಪ್ಪಿಸ್ಕೊಳ್ಳಿ? ಇಲ್ಲಿ ಗಾಡಿನ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ. ಎದುರಿನ ಗಾಡಿಲಿ ಶ್ರೀಚಂದ್ರ ಇದ್ದಾನೆ. ಅವನಿಗೆ ಎಲ್ಲದಕ್ಕೂ ಮೊದಲು ಸಿಗ್ನಲ್ ಕೊಡಬೇಕು. ಅದ್ರ ಪ್ರಕಾರನೇ ಓಡ್ತೀನಿ ನಾನು. ಆದ್ರೆ ಬಹಳ ಹತ್ರ ಬಂದಿದ್ದೀನಿ ಅಂತ ಅನ್ಸುತ್ತೆ. ಈಗ ನಾನೇನಾದ್ರೂ ಹೊಸ ನಾಟಕ ಮಾಡ್ಲೇಬೇಕು. ಸಾಹೇಬ್ರೆ, ಇನ್ನು ಎಷ್ಟು ದೂರ? ನಡಿಯೋ, ನನ್ ಸ್ವಲ್ಪ ದೂರ ಅಷ್ಟೇ. ಏನಾಯ್ತು? ಬಿಡಿ. ಏನಾಯ್ತು ಹೇಳು. ಏನಾಯ್ತು ನಿಮ್ಗೆ? ಸರಿಯಾಗಿ ಒಂದ್ ಗಾಡಿ ಹೇಳ್ಕೊಂಡ್ ಬರಕ್ಕಾಗಿಲ್ಲ ಅಂದ್ರೆ ಏನಕ್ಕೆ ಕೆಲ್ಸಕ್ಕೆ ಬರ್ತೀರಾ?
ಎತ್ಕೊಳ್ಳಿ ಫಾಸ್ಟ್. ಎಲ್ಲ ಪೆಟ್ಟಿಗೆ ಎತ್ತಿ ಗಾಡಿಲಿಡಿ. ನಿನ್ನ ಕೂಲಿ ಕಡಿಮೆ ಕೊಡ್ತೀನಿ. ಬೇಡ ಬೇಡ, ಕ್ಷಮಿಸ್ಬಿಡಿ ಸಾಹೇಬ್ರೆ. ಅದು ಗಾಡಿ ತುಂಬಾ ಭಾರ ಆಗಿತ್ತು. ಬಿಸಿಲಲ್ಲಿ ತುಂಬಾ ತಲೆ ಸುತ್ತಕ್ ಶುರುವಾಯ್ತು. ಸಂಭಾಳಿಸೋಕಾಗಿಲ್ಲ. ದಯವಿಟ್ಟು ಒಂದ್ಸಲ ಕ್ಷಮಿಸ್ಬಿಡಿ ಸಾಹೇಬ್ರೆ. ಬೇಕಿದ್ರೆ ನಾನೇ ಎಲ್ಲ ಎತ್ತಾಕ್ಬಿಡ್ತೀನಿ ಸಾಹೇಬ್ರೆ. ಬೇಗ. ನರೇಂದ್ರ ಬೇಗ ಬೇಗ ಗಾಡಿ ಬದಲಾಯಿಸು. ಬಾಯ್ಲಿ. ಇದೇನಿದು? ಜತಿನಣ್ಣ ನೀವಾ? ಜತಿನ್ ಅವರು ಗಾಡಿ ತಗೊಂಡು ಎಲ್ಲೂ ಓಡ್ತಿದ್ದಾರೆ. ಅನಂತ್ ಅವರು ಎಲ್ಲಿದ್ದಾರೆ? ಕೊನೆ ವೇಳೆ ಪ್ಲಾನ್ ಚೇಂಜ್ ಮಾಡ್ಬೇಕಾಯ್ತು. ಈಗ ಮಾತಾಡೋಕ್ ಸಮಯ ಇಲ್ಲ. ಅನಂತನ ನಾನು ಬೇರೆ ಕೆಲ್ಸಕ್ಕೆ ಕಳಿಸಿದ್ದೀನಿ. ನಿನ್ನ ಯಾರಾದ್ರೂ ಹಿಡಿದ್ರು ಯಾವ ಸಾಕ್ಷಿನೂ ಸಿಗೋದಿಲ್ಲ ಅಲ್ವಾ? ನಾನಿಲ್ಲಿ ತಂದಿರೋ ಬಾಕ್ಸ್ ನಲ್ಲಿ ಕಂಪನಿಯ ಯಾವ ಚಿಹ್ನೆನೂ ಇರೋದಿಲ್ಲ. ಆ ಗಾಡಿನ ನನಗೆ ಕೊಡು. ನರೇಂದ್ರ, ನೀನ್ ಹೆದರ್ಕೊಳ್ಳೋ ಯಾವ ಅಗತ್ಯನೂ ಇಲ್ಲ. ಈ ಬಾಕ್ಸ್ ಅಲ್ಲಿ ಕೇವಲ ಸೇಬಿದೆ. ಹಾಗೆ ನಿನ್ ವೇಷನ್ ಸ್ವಲ್ಪ ಬದಲಾಯಿಸ್ಕೋ. ಎಷ್ಟಾಗುತ್ತೋ ಅಷ್ಟು ನಿನ್ ಮುಖನ್ ಕೂಡ ಬದಲಾಯಿಸ್ಕೋ. ಬೇಕಂದ್ರೆ ಆ ಟವಲಿಂದ ನಿನ್ ಮುಖ ಮುಚ್ಕೋ. ಏನಾದ್ರೂ ಹಚ್ಕೋಬೇಕು ಅನ್ಸರೆ ಹಚ್ಕೊಂಡ್ಬಿಡು. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಣ್ಣ. ಪ್ಲಾನ್ ಅಲ್ಲಿ ಏನಾದ್ರೂ ಚೇಂಜ್ ಆಗಿದ್ಯಾ? ಇಲ್ಲ, ಜತಿನ್ ಅವ್ರ ಮೇಲೆ ಪೊಲೀಸರ ಕಣ್ಣು ಬೀಳಕ್ ಬಿಡಬಾರ್ದು. ರಾಜ ಯಾವ ದಾರಿಯಲ್ಲಿ ಹೋಗ್ತಿದಾರೋ ನನಗ್ ಸ್ವಲ್ಪ ಹೇಳ್ಬೋದಾ? ನಾನ್ ಕೂಡ ರಾಜ ಅವ್ರನ್ನ ನೋಡ್ಬೇಕು. ಆ ದಾರಿಲಿ ಬಹಳ ಜನ ಇದ್ದಾರೆ. ಸ್ತ್ರೀಯರು ಅಲ್ಲಿ ಹೋಗೋ ಆಗಿಲ್ಲ. ಹೇಳಿ ಸಾಹೇಬ್ರೆ, ನಾನು ಅವ್ರನ್ನ ನೋಡ್ಬೇಕು. ಒಂದು ಬಾರಿ ನೋಡಕ್ ಬಿಡಿ. ಈ ದಾರಿಲಿ ಸೀದಾ ಹೋಗಿ ಬಲಗಡೆ ಹೋಗಿ ನಂತರ ಅಲ್ಲಿಂದ ಏನಾಯ್ತು? ಆ ಶಸ್ತ್ರದ ಗಾಡಿನ ಕದ್ಕೊಂಡು ಹೋಗ್ತಾ ಇದ್ದಾನೆ. ಏನು? ನಡೀರಿ ಅಲ್ಲಿಗೆ. ನಡೀರಿ, ಬನ್ನಿ ಬನ್ನಿ ನಡೀರಿ, ಬನ್ನಿ. ನಿಂತ್ಕೊಳ್ಳೋ ಅಲ್ಲಿ. ಏಯ್, ಈ ಶಸ್ತ್ರಗಳನ್ನ ಎಲ್ಲಿ ತಗೊಂಡೋಗ್ತಾ ಇದೀಯಾ? ಕಳ್ತನ ಮಾಡ್ಕೊಂಡು ಹೋಗ್ತಾ ಇದೀಯಾ? ಕಳ್ತನ ಮಾಡ್ತೀಯಾ? ಕಳ್ತನ ಮಾಡ್ತೀನೋ? ಕಳ್ತನ ಮಾಡ್ತೀಯಾ? ಯಾವ ಶಸ್ತ್ರನೂ ಇಲ್ಲ. ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೀಯಾ? ಶಸ್ತ್ರ ಇಲ್ಲ ಅಂತ? ಏಯ್, ಅದನ್ನ ತೆಗಿ.
ಇದೇನಿದು? ಈ ಬಾಕ್ಸ್ ಮೇಲೆ ಯಾವ ನಂಬರು ಇಲ್ಲ, ಯಾವ ಕಂಪ್ನಿ ಚಿಹ್ನೆನೂ ಇಲ್ಲ. ಈ ಹುಡುಗ ನೋಡೋದಕ್ಕೆ ಬಿಹಾರಿ ತರ ಕಾಣಿಸ್ತಿದ್ದಾನೆ. ನಾನು ಇವನನ್ನ ಅಲ್ಲೇ ನೋಡ್ದಾಗಿತ್ತು. ಇದೇಕ್ ಸಾಧ್ಯ? ಹೇಳಿದ್ನಲ್ಲ ಸಾಹೇಬ್ರೆ, ಶಸ್ತ್ರ ಇಲ್ಲ. ನಾನು ಅಂಗಡಿಗಳಿಗೆ ಹಣ್ಣು ಮಾರೋನು. ನನ್ನ ಹತ್ರ ಶಸ್ತ್ರಗಳು ಹೇಗ್ ಬರುತ್ತೆ? ನಾನು ಹೋಗ್ಬೋದಾ? ಒಳ್ಳೇದಾಯ್ತು ಜತಿನ್ ಅವ್ರು ಇಲ್ಲಿಂದ ತಪ್ಪಿಸ್ಕೊಂಡ್ರು. ನಮ್ ಕೆಲ್ಸ ಸಫಲ ಆಯ್ತು. ರಾಜ್ರೆ, ಇಲ್ಲಿ ಕೇಳಿ. ನಾನು ಕಟಕ್ಕಿಂದ ಕೋಲ್ಕತ್ತಾಗ್ ಬಂದಿದ್ದೀನಿ. ನಿಮ್ಗೆ ಈ ಚಿತ್ರನ ಉಡುಗೊರೆ ಕೊಡ್ಬೇಕಾಗಿತ್ತು ಮತ್ತು ನಮ್ ದೇಶದ ಸಮಸ್ಯೆನ ಹೇಳ್ಬೇಕಾಗಿತ್ತು. ಆದ್ರೆ ಈ ಪೊಲೀಸರು ನನ್ನನ್ನ ನಿಮ್ಮ ಹತ್ರ ಮಾತಾಡೋಕ್ ಬಿಡ್ತಿಲ್ಲ. ಪೊಲೀಸರು ಯಾವಾಗ್ಲೂ ಹೀಗೆ ಮಾಡ್ತಾರೆ. ಇವರು ಯಾವಾಗ್ಲೂ ಹೀಗೆ ಸಾಮಾನ್ಯ ಜನಕ್ಕೆ ಅನ್ಯಾಯ ಮಾಡ್ತಾರೆ. What is he saying, Harbinj? I'm sorry, sir, but it seems the child seems to have a issue to address. ನೀವು ಈ ರಸ್ತೆಯಲ್ಲಿ ಬರ್ತಿದ್ದೀರಾ ಅಂತ ಇಲ್ಲಿ ನಿಂತಿರೋ ನಿಮ್ ಪೊಲೀಸರು ಈ ದಾರಿ ನಿಂತಿರೋ ಎಲ್ಲ ಜನರಿಗೂ ಇಂಗ್ಲೆಂಡ್ ನ ರಾಜ ಬರ್ತಿದ್ದಾರೆ, ದಾರಿ ಬಿಡಿ ಅಂತ ಹೊಡಿತಾ ಇದ್ರು. ದೇಶದಲ್ಲಿ ಇಷ್ಟೊಂದು ಸಂಪತ್ತು ಇದ್ಮೇಲೂ ದೇಶದ ಕೆಲವು ಜನಗೆ ಊಟ ಸಿಗ್ತಿದೆ, ಮಿಕ್ಕಿದವ್ರಿಗೆ ಊಟ ಸಿಗ್ತಿಲ್ಲ. ನಿಮ್ಗೆ ಭಾರತ ತುಂಬಾ ಆರಾಮಾಗಿದೆ ಅಂತ ಕಾಣಿಸ್ತಾ ಇದೆಯಾ? ಆದ್ರೆ ಭಾರತ ಆರಾಮಾಗಿಲ್ಲ. The magistrate seems he's addressing some issues. Hey, nadi, nadi, nadi. Stop! ಇಲ್ಲಿ ಕೇಳಿ, ರಾಜ ಸುಭಾಷ್ ಮಾತನ್ನ ಕೇಳಿಸ್ಕೊಂಡ್ರು. ಇದ್ರ ಅರ್ಥ ಅವ್ರು ತುಂಬಾ ಒಳ್ಳೆಯವರು. Arms for them. ಅದನ್ ತಗೋ. ಇದರಿಂದ ನಿನ್ನ ಜನರೆಲ್ಲ ಬಹಳ ದಿನ ಊಟ ಮಾಡ್ಬೋದು. ನನ್ಗೆ ಭಿಕ್ಷೆ ಬೇಡ, ಸ್ವತಂತ್ರ ಬೇಕು.